ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಒಂದು ಮನೆ ಅಂದ ಮೇಲೆ ಅಗ್ನಿ ಮೂಲೆ, ವಾಯು ಮೂಲೆ ಎಲ್ಲವೂ ಕೂಡ ಇರುತ್ತೆ. ಪ್ರತಿಯೊಂದು ಮೂಲೆಗೂ ಕೂಡ ಅದರದ್ದೇ ಆದ ಮಹತ್ವ, ಅದರದ್ದೇ ಆದ ವೈಶಿಷ್ಟ್ಯತೆ ಇರುತ್ತೆ. ಇವತ್ತು ದೇವ ಮೂಲೆ ಬಗ್ಗೆ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ದೇವಮೂಲೆ ಅಂದ್ರೆ ಏನು, ಅದ್ರ ಮಹತ್ವ ಏನು, ಅದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತು? ಹರಿ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಹೌದು. ದೇವ ಮೂಲೆ ಮತ್ತೆ ಈ ಕುಬೇರ ಮೂಲೆ ಅನ್ನೋದು ಒಂದು ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಈಶಾನ್ಯ ಮೂಲೆ, ದೇವ ಮೂಲೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಹೌದು ಹೌದು. ಆದರೆ ಇದರ ಮೂಲ ಅರ್ಥ ನಾವು ತಿಳ್ಕೊಂಡಿದ್ದೀವ? ಇದರಲ್ಲಿ ಒಳ್ಳೆಯದು ದೇವಮೂಲೆ, ದೈವಮೂಲೆ ಒಳ್ಳೆಯದು ಅಂತ ಗೊತ್ತೇ ವಿನಃ ಅದು ಒಳ್ಳೇದಾಗಿದ್ರೆ ಮನೆಗೆ ಒಳ್ಳೇದಾಗಬೇಕಿತ್ತು. ಹೌದು ಅಲ್ವಾ? ಹೌದು. ಮತ್ತೆ ಮನೆ ಯಾಕೆ ಒಳ್ಳೇದಾಗಿಲ್ಲ ಅಂದ್ರೆ ದೈವಮೂಲೆ ತಪ್ಪ, ನಾವು ತಿಳ್ಕೊಂಡಿರೋದು ತಪ್ಪ, ಅದನ್ನ ಬಿಟ್ಟಿರೋದು ತಪ್ಪ, ಅದನ್ನ ಸೇರಿಸಿರೋದು ತಪ್ಪ, ಇದು ಗೊತ್ತಾಗಿಲ್ಲ ಅಷ್ಟೇ. ಈ ಸತ್ಯವನ್ನ ಇವತ್ತು ವೀಕ್ಷಕರ ಮುಂದೆ ಇಟ್ಟಾಗ ದೈವಮೂಲೆ ಅಂತಕ್ಕಂತಹ ಒಂದು ಶಕ್ತಿಯನ್ನು ನಾವು ಎಷ್ಟರ ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಕಳ್ಕೊಂಡಿದ್ದೀವಿ ಅಥವಾ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಸತ್ಯವನ್ನ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಂತಹದ್ದು ತಪ್ಪಾಗಿದೆಯಾ? ಆಗಿದೆ, ಆಗ್ತಾ ಇದೆ, ಆಗುವುದರಲ್ಲೂ ಇದೆ. ಈಗ ನಮ್ಗೆ ತಪ್ಪು ಯಾವುದು ಅಂತ ಗೊತ್ತಾಗೋವರೆಗೂ ಮನುಷ್ಯ ಅದನ್ನ ಮಾಡ್ತಾನೆ ಇರ್ತಾನೆ. ಹೌದಾ? ತಪ್ಪು ಅಂತ ಗೊತ್ತಾದಾಗ ಅಯ್ಯೋ ನಾನು ತಪ್ಪು ಮಾಡಿದೆ ಇಷ್ಟು ವರ್ಷ ಅಂತ ಬದಲಾವಣೆ ಆಗ್ತಾನೆ. ಹಾಗೆ ಕಾರ್ಯಕ್ರಮದ ಮೂಲ ಉದ್ದೇಶ ವಿಚಾರ ಚಿಕ್ಕದು, ಆದರೆ ಅದನ್ನು ತಿಳಿದಾಗ ನಾವು ಎಷ್ಟು ಹಿಂದೆ ಹೋಗ್ಬಿಟ್ಟಿದೀವಿ ಅಂತಕ್ಕಂಥ ಹರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಆರೋಗ್ಯ ರಹಸ್ಯ. ನಾವು ಈ ಆರೋಗ್ಯ ರಹಸ್ಯ ಅಂದ್ರೆ ನಾವು ತಿಳ್ಕೊಂಡಿರೋದೇನಂದ್ರೆ, ಏನಾದ್ರೂ ಒಂದು ಪರಿಹಾರ ಹೇಳ್ಕೊಡ್ತಾರೆ, ಬೆನ್ನೋವು, ಸೊಂಟ ನೋವು, ತಲೆಗೆ ಅಂತ ಅನ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತ ಜನಗಳ ಮನಸ್ಸಲ್ಲಿದೆ. ಏನ್ ಹೇಳ್ತೀಯಮ್ಮ? ಆರೋಗ್ಯ ರಹಸ್ಯ ಅಂದ್ರೆ ಹೆಲ್ತ್ ಕಂಡೀಷನ್ಸ್ಗೆ ಟಿಪ್ಸ್ ಕೊಡ್ಬೋದು ಹಂಗೆ ಅನ್ಕೊಂಡಿರ್ತಾರೆ ಎಲ್ರು. ಅನ್ಕೊಂಡಿದ್ದಾರೆ ಸುಮಾರು ಜನ. ಹೌದು. ನಿಜವಾಗ್ಲೂ ಹೆಲ್ತ್ ಇಸ್ ಎ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯವೇ ಭಾಗ್ಯ ಅಲ್ವಾ? ಆ ಲೆಕ್ಕ ಹಾಕೊಂಡಾಗ ನೀವು ಅರ್ಥ ಮಾಡ್ಕೋಬೇಕು, ನಿಜವಾದ ಆಸ್ತಿ ಯಾವುದು ಅಂದ್ರೆ ಆರೋಗ್ಯನೇ. ಹೌದು. ಆ ರೀತಿ ಆಸ್ತಿ ಇದ್ದಾಗ ಎಲ್ಲವೂ ನಿಮಗೆ ಸಿಗ್ತಕ್ಕಂತಹ ಒಂದು ಭಾಗ್ಯಗಳು ಅದರ ಜೊತೆನೆ ಸೇರ್ಕೊಂಡಿರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಒಂದು ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನಿನ್ನೆ ಸಿಹಿ ಮೊಸರನ್ನ ಅಂತ ಹೇಳಿದೆ. ಎಷ್ಟೋ ಜನಕ್ಕೆ ಪಾಪ ಯಾಕೆ ಇದನ್ನ ಹೇಳ್ಬೇಕಾಗತ್ತೆ ಅಂದ್ರೆ, ಸಿಹಿ ಮೊಸರನ್ನ ಮಾಡ್ತಕ್ಕಂಥ ವಿಧಾನ ಗೊತ್ತಿಲ್ಲ. ಸಕ್ಕರೆ ಹಾಕಬಹುದಾ ಅಂತ ಕೇಳೋ ಮಟ್ಟಕ್ಕಿರುತ್ತೆ ಈ ವಿಚಾರ. ಅಲ್ವ ನಮ್ಮ? ಸಿಹಿಗೆ ಬರ್ಬೇಕಾದ್ರೆ ಸಕ್ಕರೆ ಹಾಕ್ಬೇಕಪ್ಪ, ಸಿಹಿ ಮೊಸರನ್ನ ಹೆಂಗಾಗತ್ತೆ ಅನ್ನೋದು ಸುಮಾರು ಜನಕ್ಕೆ ಇದೆ. ಇದು ಅದಲ್ಲ, ಸಕ್ಕರೆ ಹಾಕೋ ಹಾಗಿಲ್ಲ, ಸಿಹಿ ಮೊಸರನ್ನೇ ಆಗ್ಬೇಕದು. ಇದು ಎಷ್ಟು ಒಳ್ಳೇದು ಅಂದ್ರೆ ಕಣ್ಣಿಗೆ ತಂಪು, ಮನಸ್ಸಿಗೆ ಇಂಪು, ನಿದ್ದೆ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡುತ್ತೆ. ನೀವು ನಿದ್ದೆ ಕರೆಯಂಗಿಲ್ಲ, ನಿದ್ದೆ ನಿಮ್ಮನ್ನೇ ಕರ್ಕೊಂಡು ಹೋಗುತ್ತೆ. ಇದು ಮಾಡಿ ತಿನ್ನೋದೇ ಆದ್ರೆ ತಿಂದ ತಕ್ಷಣ ಹೆಂಗಿರುತ್ತೆ ಝೂಮ್ ಅಂದ್ರೆ, ಅಬ್ಬಾ ಈ ತರ ನಿದ್ದೆ ಮನುಷ್ಯ ಮಾಡ್ಬೇಕಾ ಅನ್ನುವ ಒಂದು ಸತ್ಯತೆಯನ್ನು ತೋರಿಸುತ್ತೆ ಆ ಸಿಹಿ ಮೊಸರನ್ನ. ಹಾಗಂತ ರಾತ್ರಿ ತಿಂದ್ಬಿಟ್ರೆ ಬೆಳಗ್ಗೆ ಹೇಳ್ತಾರೆ ಇಲ್ಲೋ ಗ್ಯಾರಂಟಿ ಇರಲ್ಲ. ರಾತ್ರಿ ಹೊತ್ತು ತಿನ್ನಂಗಿಲ್ಲ ಇದನ್ನ. ಅಂದ್ರೆ ಸಂಜೆ ತಿನ್ಬೋದು. 6 ಗಂಟೆ ಒಳಗಡೆ ಅಭ್ಯಾಸ ಇದ್ರೆ ಅದೇ ಮತ್ತೆ ಊಟ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಹಾಲು ಕುಡಿಬಹುದು, ಹಣ್ಣು ತಿನ್ಬೋದು, ಆದ್ರೆ ಊಟ ಮತ್ತೆ ಮಾಡುವಂಗಿಲ್ಲ. ಮಾಡಿದ್ರೆ ಏನಾಗತ್ತೆ ಅಂದ್ರೆ ಉಸಿರಾಟದಲ್ಲಿ ವೈಪರೀತ್ಯ ಜಾಸ್ತಿ ಆಗ್ಬಿಡತ್ತೆ. ಸೊ ಏನೋ ಮಾಡಕ್ಕೋಗಿ ಏನೋ ಮಾಡ್ಕೊಳ್ಳೋದಲ್ಲ, ಹಂಗಂತ ಹೆದರ್ಕೊಳ್ಳೋದು ಅಲ್ಲ. ಸೊ ಭಾನುವಾರ ಒಂದು ವಿಶೇಷವಾದ ದಿನಗಳಲ್ಲಿ ಬೇಕಾದ್ರೆ ಬೆಳಗ್ಗೆ ತಿಂಡಿಗೆ ಮಾಡಿ ತಿಂದು ತಂಪಾಗಿ ಸಾಯಂಕಾಲ ತನಕ ಇರ್ಬೋದು, ಅಥವಾ ಮಧ್ಯಾಹ್ನ ತಿನ್ಬೋದು. ಆದರೆ ಇದನ್ನ ವಿಧಾನ ಏನಪ್ಪಾ ಅಂದ್ರೆ ತುಂಬಾ ಸರಳ.
ನಾವು ಹಾಲು ಮತ್ತೆ ಮೊಸರು ಎರಡನ್ನೂ ಕೂಡ ಅದನ್ನ ಮಿಲನ ಮಾಡ್ತಕ್ಕಂಥದ್ದು ಸಿಹಿ. ಹಾಲು ಮೊಸರು, ಹಾಲು ಮೊಸರು, ಹಾಲಿಂದ ಮೊಸರಾಗಿರತ್ತೆ. ಮೊಸರಾಕ್ ಮೊಸರನ್ನ ಮಾಡ್ತೀವಲ್ಲ, ಅದು ಆರೋಗ್ಯಕ್ಕೆ ಹಾನಿಕರ. ನಾವೆಲ್ಲ ಹಂಗೆ ತಾನೇ ಮಾಡೋದು. ಹೌದು, ಮೊಸರು ಹಾಕ್ಬಿಟ್ಟು ಮೊಸರನ್ನ ಮಾಡಿದ್ರೆ ಮೊಸರನ್ನ ಅಲ್ಲ. ಅದಕ್ಕೆ ಹಾಲಿಂದನೇ ಅಲ್ವಾ ಮೊಸರಾಗೋದು ಅಂತ ನೀವು ಅನ್ಕೊಂಡ್ರೆ ಕಷ್ಟ. ಅದ್ರ ವಿಧಾನ ಬೇರೆ ಇರತ್ತೆ. ಏನಪ್ಪಾ ಅಂದ್ರೆ, ಮೊದಲು ನೀವು ಮಾಡ್ಬೇಕಾಗಿರ್ತಕ್ಕಂಥ ಎಷ್ಟು ಅಕ್ಕಿ ಅನ್ನ ಮಾಡ್ತೀವಿ, ಎಷ್ಟು ಮೊಸರು ಬೇಕಾಗತ್ತೆ ನಿಮ್ಗೆ ಗೊತ್ತೇ ಇರತ್ತೆ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟೇ ಹಾಲನ್ನ ಮೊದಲು 2 ಪಟ್ಟು, ನೀವೆಷ್ಟು ಮೊಸರು ಹಾಕ್ತೀರಾ ಅಷ್ಟಕ್ಕೆ ಡಬಲ್ಲು ಹಾಲು ಇರಬೇಕು. ಅದನ್ನ ಮೊದಲೇ ಬಿಸಿ ಮಾಡ್ಕೊಬೇಕು, ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು. ಅದು ಕೆನೆ ಬರೋ ತರ ಆಗತ್ತೆ, ಕೆಳಗಡೆ ಇರಿಸ್ಕೋಬೇಕು. ಮಾಮೂಲಿ ನೀವು ಮೊಸರನ್ನ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಜೀರಿಗೆ ಹಾಕ್ತಕ್ಕಂಥದ್ದು, ಕೊತ್ತಂಬರಿ, ಹಸಿಶುಂಠಿ ಇದೆಲ್ಲ ಹಾಕ್ತಕ್ಕಂಥ ಗೊತ್ತೇ ಇದೆ. ಸ್ವಲ್ಪ ಕೊಬ್ಬರಿ ತುರಿಯನ್ನ ತುರ್ಕೋಬೇಕಾಗತ್ತೆ. ಇದಕ್ಕೆ ಕೊಬ್ಬರಿ ತುರಿ ತುಂಬಾ ಅತಿ ಮುಖ್ಯವಾದದ್ದು. ಸೊ ಇಲ್ಲಿ ಅನ್ನ, ಹಾಲು ಬಿಸಿ ಮಾಡಿ ಕೆಳಗಿಟ್ಟ ಮೇಲೆ ಅನ್ನ ಮಾಡೋದು. ಹಾಲು ಬಿಸಿ ಮಾಡಿ ಕೆಳಗಿಟ್ಟ ಮೇಲೆ ಅನ್ನ ಮಾಡಬೇಕು. ಈ ಮೊಸರು ಮಾಮೂಲಿ ರೆಡಿ ಇರುತ್ತೆ. ಈ ಅನ್ನ ಇಳಿಸಿದ ಮೇಲೆ ಸಾಮಾನ್ಯವಾಗಿ ಸ್ವಲ್ಪ ತಣ್ಣಗಾಗಬೇಕು, ತೀರಾ ತಣ್ಣಗಾಗಬಾರ್ದು. ಏನು ಹಾಲು ಅಲ್ಲ, ಅನ್ನ ತಣ್ಣಗಾಗಬೇಕು, ಮೀಡಿಯಂ ತಣ್ಣಗಾಗಬೇಕು. ಅದರ ಮೇಲೆ ನೀವು ಮೊದಲು ಬಿಸಿ ಮಾಡಿಟ್ರಲ್ಲ ಹಾಲು, ಅದನ್ನ ಪೂರ್ತಿ ಅನ್ನದ ಮೇಲೆ ಹಾಕ್ಬೇಕು. ಅದಾದ ಮೇಲೆ ಮೊಸರು ಹಾಕ್ಬೇಕು. ಮೊಸರು ಹಾಕಿ ಇರ್ತಲ್ಲ ಕೆಳಗಡೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಕೊಬ್ಬರಿ ಇದೆಲ್ಲ, ಇದನ್ನ ಹಾಕಿ ತಿರುಗಿಸ್ಬೇಕು. ಘಮ 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 ಅಂತ ಇರ್ತದೆ. ಅಂದ್ರೆ ಇಲ್ಲಿ ನಾವು ಎಣ್ಣೆನೋ ತುಪ್ಪನೋ ಹಾಕಿ ಒಗ್ಗರಣೆ ಹಾಕಿ ಮೊಸರನ್ನ ಮಾಡ್ತೀವಲ್ಲ, ಮೆಣಸಿನಕಾಯಿ ಹಾಕಿ ಮಾಡ್ತೀವಲ್ಲ, ಅದಲ್ಲ. ಇದು ದಿವ್ಯವಾದ ಪ್ರಸಾದ. ಇದು ದೇವರಿಗೆ ನೈವೇದ್ಯ ಮಾಡೋದು ಹೀಗೇನೆ. ದೇವರಿಗೆ ನೈವೇದ್ಯಕ್ಕೆ ಮೆಣಸಿನಕಾಯಿ ಬಳಸಂಗಿಲ್ಲ, ಖಾರದ ಪದಾರ್ಥ ಬಳಸಂಗಿಲ್ಲ. ಖಾರ ಹಾಕಬಹುದು, ಮೆಣಸಿನಕಾಯಿ ಮೆಣಸು ಬಳಸಂಗಿಲ್ಲ. ಸೊ ಇದು ಪ್ರಸಾದ ಅಂದ್ರೆ ಅದು ಹೇಳಕ್ ಅಸಾಧ್ಯ, ಅಷ್ಟು ದಿವ್ಯವಾದ ಪ್ರಸಾದ ಆಗತ್ತೆ. ಇದನ್ನ ಮಾಡಿ ಸಂಕಷ್ಟಹರ ಚೌತಿಯಲ್ಲಿ ಬೆಳಗಿಂದ ಉಪವಾಸ ಇದ್ವಿ. ಒಳಗಡೆ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಆಗಿರತ್ತೆ, ಮೊದ್ಲೇ ಇತ್ತು, ಇದರಿಂದ ಸ್ವಲ್ಪ ಜಾಸ್ತಿ ಆಗತ್ತೆ. ಉಪವಾಸದಿಂದನೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಅಲ್ವಾ? ಅದಕ್ಕೆ ಉಪವಾಸ ಯಾಕೆ ಮಾಡ್ಬೇಕು? ಇದು ಯೋಚನೆ ಮಾಡ್ಬೇಕಲ್ಲ. ಗ್ಯಾಸ್ಟ್ರಿಕ್ ಬರೆಸ್ಕೊಳಕ್ಕೆ ಉಪವಾಸ ಬೇಕಾ? ಬೇಡ. ಹಾಗಂತ ಉಪವಾಸ ಬೇಡ ಅಂತಲ್ಲ, ಉಪವಾಸ ವೈಜ್ಞಾನಿಕವಾಗಿ ದೇಹಕ್ಕೆ ಬೇಕು. ಆದ್ರೆ ನಿಮ್ಮ ವಯಸ್ಸೆಷ್ಟು, ನಿಮ್ಮ ಕೆಲಸ ಯಾವುದು, ಮತ್ತೆ ಮಾತಾಡುವಂತವರು ಯಾವ ಕಾರಣಕ್ಕೂ ಉಪವಾಸ ಮಾಡಬಾರದು. ಜಾಸ್ತಿ ಮಾತಾಡೋದು, ಮೌನವಾಗಿ ಇರಬೇಕು. ಜಾಸ್ತಿ ಎಲ್ಲ ಮಾತೇ ಆಡಂಗಿಲ್ಲ. ಉಪವಾಸ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮೌನವಾಗೇ ಇರಬೇಕು. ಯಾರ ಹತ್ರ ಮಾತಾಡಬೇಕಾದ್ರೂ ಮೌನವಾಗೇ ಉತ್ತರ ಕೊಡಬೇಕು. ಇದಕ್ಕೆ ಮೌನ ವ್ರತ ಅಂತ ಕೂಡ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಮಾಡೋದ್ರಿಂದ, ದೇಹಕ್ಕೆ ಎಷ್ಟು ನೆಮ್ಮದಿ ಬರುತ್ತೆ, ಮನಸ್ಸಿಗೆ ಎಷ್ಟು ಖುಷಿ ಆಗತ್ತೆ. ಇದೆಲ್ಲ ತಿಳ್ಕೊಂಡು ನೀವು ಮಾಡಿದಾಗ ನೀವು ಯಾವುದೇ ಉಪವಾಸ ಮಾಡಿ ಅದಕ್ಕೊಂದು ಅರ್ಥ ಬೇಕು. ಈ ರೀತಿ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ಇಟ್ಟುಕೊಂಡು ಮತ್ತೆ ನಿಮ್ಮ ವಯಸ್ಸಿಗೆ ತಡೆಯತ್ತಾ ಯಾವುದೇ ಕಾಯಿಲೆಗಳು ಇಲ್ಲದವರು ಮಾತ್ರ ಉಪವಾಸ ಮಾಡಬೇಕು. ಮದುವೆಯಾಗೋ ಹುಡುಗಿಗೆ 22 ತರ ವೆರೈಟೀಸ್ ಇರ್ತದೆ ಕಾಯಿಲೆ. ಆಗದೇ ಇರೋ ಹುಡುಗಿಗೆನೆ 28 ಸಮಸ್ಯೆ ಇರುತ್ತೆ. ಮೊದಲನೇದು ಗ್ಯಾಸ್ಟ್ರಿಕ್. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಇರೋರು ಉಪವಾಸ ಮಾಡೋದ್ರಿಂದ ತುಂಬಾ ಸಮಸ್ಯೆ ಸಿಕ್ಕಾಕೊಂಡು BP ಬರ್ಸ್ಕೊಂಡು ಲೋ BP ಬರುತ್ತೋ ಹೈ BP ಬರುತ್ತೋ ಗೊತ್ತಿಲ್ಲ. ಆದ್ರೆ ಸಂಕಷ್ಟಹರ ಚೌತಿ ಮದುವೆ ಮಾಡ್ಕೊಂಡು ರೋಗ ಬರ್ಸ್ಕೊಂಡ್ಮೇಲೆ ಗಂಡನ ಜೊತೆ ಚೆನ್ನಾಗೇ ಇಲ್ಲ ಅಂದ್ರೆ ಚೌತಿ ಮಾಡಿ ಮದುವೆ ಮಾಡ್ಕೊಂಡು ಪ್ರಯೋಜನ ಏನು? ಪ್ರಯೋಜನ ಇಲ್ಲ ಅಲ್ವಾ? ಇದಕ್ಕೆ ಹೇಳೋದು, ಯಾವುದೇ ಪೂಜೆ ಮಾಡಬೇಕಾಗ್ಲಿ, ಯಾವುದೇ ನೈವೇದ್ಯ ಮಾಡಬೇಕಾಗ್ಲಿ, ಯಾವುದೇ ಮದುವೆ ಮಾಡಬೇಕಾಗ್ಲಿ, ಏನೇ ನೀವು ತಿಳ್ಕೋಬೇಕಾಗ್ಲಿ, ಪೂರ್ಣಾರ್ಥವನ್ನ ತಿಳಿಯದೇ ನೀವೇನಾದ್ರು ದಾಳಿ ತಪ್ಪಿದಿರಿ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ ಅನ್ನೋ ಒಂದು ಸಂದೇಶವೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲಗುಟ್ಟು. ಮೊದಲು ವಿಷಯ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಬದುಕಕ್ಕೆ ಪ್ರಯತ್ನ ಮಾಡಿ, ಎಲ್ಲವೂ ನಿಮ್ಗೆ ಸಿಗತ್ತೆ. ಅದರ ಮೂಲ ಮುಂದುವರೆದ ಭಾಗ ನಾವು ಹೇಳಬೇಕಾಗಿರ್ತಕ್ಕಂಥ ವಿಚಾರ 2 ಟಿಪ್ಸ್ ಹೇಳಬೇಕು ಅಂತ ಹೇಳಿದೆ ನಾನು. ಏನದು ಗುರುಜಿ? ಟಿಪ್ಸ್ ಹೇಳಕ್ಕೂ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಅರ್ಚನಾ ಅಂತ. ನಮಸ್ತೆ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಕುಟುಂಬದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಪುನರ್ವಸ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ನಿಂದೇನಮ್ಮ ಪುನರ್ವಸು? ನಂದೇ ಗುರುಜಿ. ಏನಾಗ್ಬೇಕಿತ್ತಪ್ಪ? ನಮ್ಮ ಅಪ್ಪಾಜಿ ಹೋದ ವರ್ಷ ಮಾರ್ಚ್ 3ರಲ್ಲಿ ಡೆತ್ ಆದ್ರು.
ಅದಕ್ಕೂ ಮುಂಚೆ ನಾವು ಸೈಟ್ ಮತ್ತೆ ಮನೆ ಇರೋದು ಜಾಗ ತಗೊಂಡಿದ್ವಿ. ಹ್ಮ್ ಗೃಹ ಪ್ರವೇಶ ಮಾಡಿ ಮತ್ತೆ ಮನೆ ಇರೋದು ಜಾಗ ತಗೊಂಡಿದ್ವಿ. ಹ್ಮ್ ಗೃಹ ಪ್ರವೇಶ ಮಾಡಿ 6 ತಿಂಗಳಿಗೆ ಅಪ್ಪಾಜಿ ಹಂಗೆ ಏನಂತಾನೆ ಗೊತ್ತಾಗ್ಲಿಲ್ಲ. ಫಿಸಿಕಲಿ ತುಂಬಾ ಚೆನ್ನಾಗಿದ್ದು. ಹ್ಮ್ ಸಡನ್ ಆಗಿ ಚಳಿ ಜ್ವರ ಅಂತಂದು ಕಾಲ್ ನೋವು ಅಂತಂದು ಡೆತ್ ಆಗ್ಬಿಟ್ರು. ಎಲ್ಲಾ ಕಡೆ ಟ್ರೀಟ್ಮೆಂಟ್ ಮೆಡಿಸನ್ ಎಲ್ಲ ಕೊಡ್ಸಿದ್ರು ಸರಿ ಆಗ್ಲಿಲ್ಲ. ಎಷ್ಟು ವಯಸ್ಸಿತ್ತು ಅಪ್ಪಂಗೆ? ಅಪ್ಪನ್ಗೆ 42. ನೀವ್ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಅಕ್ಕ ಇದಾರೆ, ಒಂದ್ ನಿಮಿಷ 3 ಜನ ನಕ್ಷತ್ರ ಗೊತ್ತಾ? 3 ಜನದ ಗೊತ್ತು. ನಿಂದು ಪುನರ್ವಸು ಆಯ್ತು ಅಮ್ಮ? ಅಕ್ಕಂದು ಉತ್ತರ ಭಾದ್ರ, ನಂದು ಪುನರ್ವಸು, ತಮ್ಮದು ಆಶ್ಲೇಷ. ಓಕೆ. ಆಶ್ಲೇಷ ನಕ್ಷತ್ರ ವಯಸ್ಸೆಷ್ಟು? ವಯಸ್ಸು ಈಗ 18. ಇದಕ್ಕೆ ಇನ್ನೊಂದು ಉತ್ತರಾಭಾದ್ರ ನಕ್ಷತ್ರ? 22. ಮಗನ ಅವನು? ಏನ್ ಮಾಡ್ತಿದ್ದಾನೆ? ಅಪ್ಪಾಜಿದು ಜಾಬ್ ಬರುತ್ತಲ್ಲ ಈಗ, ಹಾ, ಪೌರ ಕಾರ್ಮಿಕ. ಅದು ಅಪ್ಪಾಜಿ ಕೆಲಸ ಬರುತ್ತೆ ಅಂತ ಅಂದ್ಬಿಟ್ಟು DC ಆಫೀಸ್ ಅಲ್ಲಿ ಅಪ್ರೂವಲ್ ಆಗಿದೆ ಅಂತ ಇಟ್ಕೊಂಡಿದ್ದಾರೆ ಇನ್ನು. ಓಕೆ. ಇದು ವಿಷಯ ಏನ್ ಗೊತ್ತಾ? ನಾವು ಎಲ್ಲ ಮಾಡ್ದೋ, ಹಾಸ್ಪಿಟ್ಲಿಗೆ ಹೋದೋ, ಔಷಧಿ ಕೊಡಿಸ್ತೋ, ಏನೋ ಮಾಡ್ದೋ, ಮನೆ ಕಟ್ಟಿದ್ರು, ನೆಮ್ಮದಿಯಾಗಿರಕ್ಕೆ ಅಂತ ಮನೆ ಕಟ್ಟಿದ್ರು, ಬೇಜಾರಾಗತ್ತಲ್ವಾ? ಮನೆ ಕಟ್ಟಿ ಸಂಸಾರ ಮಾಡ್ಲಿ ಅಂದ್ರೆ ಪಾಪ ನಮ್ಮ ಅಪ್ಪನೇ ಹೋಗ್ಬಿಟ್ರಲ್ಲ ಅಂತ ಬೇಜಾರಾಗತ್ತಲ್ಲಮ್ಮ? ತುಂಬಾ ಬೇಜಾರಾಗುತ್ತೆ ಗುರುಜಿ. ಆಗ್ಬಾರ್ದು. ಅದಕ್ಕೆ ಹೇಳ್ತಾರೆ ಯಾವಾಗ ಅಪ್ಪಾಜಿ ಹಂಗ ಆದಾಗಿಂದ ತುಂಬಾ ಹೇಳ್ತಿರ್ತಾರೆ, ಇಷ್ಟು ದಿವಸ ಬಾಡಿಗೆ ಮನೆ ಒಂದ್ ನಿಮಿಷ ಕೇಳಿಸ್ಕೋ. ಗುರುಜಿ ತಪ್ಪು ಮಾಡ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ರೆ ಅರ್ಥ ಏನು? ಇಲ್ಲಿ ನಿಮ್ಮಪ್ಪ ಕೇಳಿಸ್ಕೊಮ್ಮ, ನಿಮ್ಮಪ್ಪ ಸುಖ ಪಡುವುದಕ್ಕೆ ನಿಮ್ಮಪ್ಪನ ಹತ್ರ ಯಾವುದೇ ಅಕೌಂಟ್ ಇಲ್ಲ. ಏನ್ ಅಕೌಂಟ್ ಇಲ್ಲ ಅಂದ್ರೆ ಉತ್ತರಾಭಾದ್ರ ನಕ್ಷತ್ರದ ಮಗ ಯಾವಾಗ ಹುಟ್ಟದ್ನ ತಿಳ್ಕೋಬೇಕಿತ್ತು ನಾವು. ಮಗಳು ಮಗಳದು ಆಯ್ತು. ಇನ್ನೊಂದು ಆಶ್ಲೇಷ, ಇನ್ನೊಂದು ನಿಂದು ಪುನರ್ವಸು. ನಿಮ್ಮ 3 ಜನಕ್ಕೂ ಅಡ್ವಾನ್ಸ್ ಆಗಿ ತಿಳ್ಕೊ, ದಾಂಪತ್ಯ ಸುಖವನ್ನ ಅನುಭವಿಸುವಂತಹ ಲಕ್ಷಣಗಳು 0.2 ಇಲ್ಲ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಬೇಜಾರೇನಾಗಿಲ್ಲ, ತಿಳ್ಕೊಂತಿದೀವಿ. ಈಗ 3 ಜನ ಮದುವೆ ಮಾಡ್ಕೊಂಡು, ನಿಮ್ ತಂದೆ ಮದುವೆ ಮಾಡ್ಕೊಂಡು 3 ಜನ ಮಕ್ಕಳನ್ನ ಮಾಡ್ಕೊಂಡು, ಮಕ್ಕಳ ನಕ್ಷತ್ರ ತಿಳ್ಕೊಳ್ದೆ ಮನೆ ಕೈ ಹಾಕು ಅಂತ ಹೇಳಿದ್ಯಾರು? ಅದು ಇಷ್ಟು ವರ್ಷನೂ ಬಾಡಿಗೆ ಮನೆಯಲ್ಲೇ ಇದ್ರಲ್ಲ, ಅದಕ್ಕೆ ಮನೆ ಬೇಕು ಅಂತನಾ? ಇದೆಲ್ಲ ಗೊತ್ತಿರ್ಲಿಲ್ಲ ಮುಂಚೆ. ಅಪ್ಪಾಜಿ ಹಿಂಗಾದ್ಮೇಲೆ ನಾನ್ ಫೋನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ. ಇಷ್ಟೊಂದು ಹೇಳ್ತಿದಾರಲ್ಲ ಅಂತ ಅಮ್ಮಂಗ್ ತೋರಿಸ್ತಾ ಇದ್ದೆ. ಹಿಂಗಾದಾಗಿಂದ ನೋಡ್ತಾ ಇದಾರೆ ಅಮ್ಮ ವಿಡಿಯೋ ಕಂಟಿನ್ಯೂಸ್ ಆಗಿ. ನೋಡ್ಬೇಕು, ಮಾತಾಡ್ಸ್ಬೇಕು, ಗುರೂಜಿ ಹತ್ರ ಹೋಗ್ಬೇಕು ಅಂತ ತುಂಬಾ ಹೇಳ್ತಿದ್ರು. ಅದಕ್ಕೆ ಫೋನ್ ಟ್ರೈ ಮಾಡ್ತಾನೆ ಇದ್ದೆ, ಇವಾಗ ಸಿಕ್ತು ಫೋನ್. ಈಗ ನಿನ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಮೊದಲು ವಿಷಯ ಯಾರೇ ಆಗ್ಲಿ, ನಿನ್ನ ಪ್ರಕಾರವಾಗಿ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾರೇ ಮನೆ ಕೈ ಹಾಕಕ್ ಮುಂಚೆ ನಮ್ಮ ಮನೇಲಿರ್ತಕ್ಕಂಥ ಕುಟುಂಬದವರು ಎಷ್ಟು ಜನಕ್ಕೆ ಸ್ವಂತ ಮನೆ ಯೋಗ ಇದೆ ಅಂತ ತಿಳ್ಕೊಂಡು ಕೈ ಹಾಕ್ಬೇಕು. ಸ್ವಂತ ಮನೆ ಯೋಗ ಇದೆಯಾ ಅಂತ ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಹೆಣ್ಣು, ಗಂಡು ಯಾರೇ ಆಗಿರ್ಲಿ, ಚಿಕ್ಕ ಮಗು ಆಗಿರ್ಲಿ, ತೊಟ್ಲಲ್ಲಿರೋ ಮಗು ಆಗಿರ್ಲಿ, ಮದುವೆ ಆಗಿರೋರು ಆಗಿರ್ಲಿ, ಅವ್ರಿಗೆ ಮದುವೆ ಆಗೋರು ಆಗಿರ್ಲಿ, ಅವ್ರು ಒಬ್ಬರಿದ್ರೆ ಸಾಕು, ಇಂಜೆಕ್ಷನ್ ಕೊಡುತ್ತೆ. ಈಗ ಆಶ್ಲೇಷ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ ಇದು ಹೆಂಗೋ ಪಾಸ್ ಆಗ್ಬಿಡ್ತಿದ್ದು, ಪುನರ್ವಸು ಹೆಂಗೋ ಆಗ್ಬಿಡೈತೆ. ಇದು ಎಳ್ಕೊಂಡ್ ಪಡ್ಕೊಂಡು ಹೆಂಗೋ ಹೋಗುತ್ತೆ. ಈ ಇದೆಯಲ್ಲ ದೊಡ್ಡ ತಲೆನೋವು ಅಂದ್ರೆ ಯಾಕಪ್ಪ ನಮ್ಮ ಮನೆ ಹಿಂಗ ಆಗೋಯ್ತು ಅಂತ ಎಲ್ರು ಕುತ್ಕೊಂಡು ದಿಕ್ಕಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ. ಕಾರಣ ಇಷ್ಟೇ. ನೀವು ಈಗಲೂ ತಿಳ್ಕೊ ಹೇಳ್ತಾ ಇದ್ದೀನಿ, ನಿಮ್ ತಂದೆ ಹೋಗಿದ್ದು ಏನಕ್ಕಪ್ಪ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ, ಇನ್ನು ಮುಂದೆ ನಾನ್ ಸತ್ತ ಮೇಲಾರು ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಹೋಗಿರ್ತಕ್ಕಂಥ ವಿಚಾರ. ಕೆಲವರಿಗೆ ಆಸ್ತಿ ಯೋಗ ಹೆಂಗಿರುತ್ತೆ ಅಂದ್ರೆ, ಸತ್ತ ನಂತರ ಕುಟುಂಬ ಚೆನ್ನಾಗತ್ತೆ, ಮನೆಯ ಯಜಮಾನ ಹೋದ ನಂತರ ಕುಟುಂಬ ಚೇತರಿಸ್ಕೊಳ್ಳುತ್ತೆ. ಕೆಲವೊಂದು ಕುಟುಂಬ ಮನೆಯ ಯಜಮಾನ ಸತ್ತ ಮೇಲೆ ದಿವಾಳಿ ಆಗ್ಬಿಡತ್ತೆ. ಹೌದು. ಇದಕ್ಕೆ ಮನೆ ಕಟ್ಟಕ್ಕೆ ಮಕ್ಕಳು ಕುಟುಂಬದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳೋದೇ ಈ ಉದ್ದೇಶಕ್ಕೆ. ಆಸೆ ಎಲ್ರಿಗೂ ಇತ್ತು. ಗೌಡಿ ಏನ್ ಹೇಳ್ತು, ಬಾಡಿಗೆ ಮನೆಯಲ್ಲಿದ್ದು ಬೇಜಾರಾಗಿ, ಸಾಮಾನ್ಯವಾಗಿ ಎಲ್ರಿಗೂ ಇದ್ದಿದೆ. ಹೌದು. ನಮ್ದು ಅಂತ ಒಂದು ಮನೆ ಬೇಡವಾ? ಅದು ಎಲ್ರಿಗೂ ಆಸೆ ರೀ, ಹಂಗಾಗಲ್ಲ. ಶೋಕೇಸಲ್ಲಿರೋ ಸೀರೆ ನಾನು ಉಟ್ಕೋಬೇಕು ಅಂದ್ರೆ ದುಡ್ಡಿರ್ಬೇಕಲ್ಲ. ಹೌದು. ಇಲ್ಲ, ಅದು ಆಸೆ ಯಾಕೆ ಮಾಡ್ಕೋಬೇಕು?
ಅಯ್ಯೋ ಅದು ನಮ್ದು ದಕ್ಕಲ್ಲ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಆ ಸೀರೆ ನಾನು ತಗೊಂಡಿದ್ದರೆ ಅಂದ್ರೆ ಯಾಕೆ ಬೇಕದು? ಹಾಗೆ ಮನುಷ್ಯನ ಆಸೆ ಈ ರೀತಿಯಾಗಿ ಕುಟುಂಬವನ್ನೇ ಒಂದು ರೀತಿ ವಿಕೋಪ ತಗೊಂಡೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಮ್ಮ ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಗುರುಜಿ. ಈಗ ನೀನ್ ಮಾಡ್ಬೇಕಾದ ಕೆಲಸ ಹೇಳ್ಬಿಡ್ತೀನಿ. ಹೇಗಾದ್ರೂ ಮಾಡಿ ನಿಮ್ಮಪ್ಪ ಹೋಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಏನನ್ನ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಮದುವೆ, ನೆಮ್ಮದಿ, ಮಕ್ಕಳು ಆಗ್ಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ಆಯಪ್ಪನಿಗೆ ಕರೆಕ್ಟಾಗಿ ಏನು ಮಾಡಬೇಕು ತಿಳ್ಕೊಂಡ್ರೆ ಮನೆ ಸೇಫ್ ಆಗತ್ತೆ, ಕುಟುಂಬ ಸೇಫ್ ಆಗತ್ತೆ. ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು, ಯೋಚನೆ ಮಾಡಬಾರ್ದು, ಭಯ ಬೀಳಬಾರ್ದು. ಅರ್ಥ ಆಯ್ತಾ? ಹಾ ಗುರುಜಿ ಅರ್ಥ ಆಯ್ತು. ನಿಮ್ ಹತ್ರ ಅಮ್ಮ ಮಾತಾಡ್ಬೇಕು ಅಂತ ತುಂಬಾ ಹೇಳ್ತಾ ಇತ್ತು. ಅಮ್ಮನ ಕೈಯಲ್ಲಿ ಕೊಡ್ತೀನಿ, ಮಾತಾಡಿ ಗುರುಜಿ. ಹಾ ಬೇಗ. ನಮಸ್ತೆ ಗುರುಜಿ. ನಾರಾಯಣ ಕೇಳಿಸ್ತಾ ಇದೆಯಮ್ಮ? ಈಗ ನಾನು ಹೇಳಿದ್ದೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಅಳೋದು ಬೇಡ. ನಾನು ಈಗ ಹೇಳುದು ಕೇಳಿಸ್ಕೊಂಡ್ಯಾ? ಈಗ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ, ನಿನ್ಗೂ ಗೊತ್ತಿಲ್ಲ, ಮಾಡ್ಬಿಟ್ಟು ಕೈ ಹಾಕ್ಬಿಟ್ರಿ. ನೀವು ಮಾಡ್ಬೇಕು ಮುಂದಿನ ಕೆಲಸ ಏನು ಅಂದ್ರೆ, ಸತ್ತವರಿಗೆ ನಾವು ಮತ್ತೆ ನಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತೀಯ ಬೇಡ ಅಂತೀಯ? ನೀನ್ ಹಿಂಗ್ ಹೇಳ್ತೀರಿ, ನಾನು ಯಾರ ಹತ್ರ ಮಾತಾಡ್ಲಿ? ನೀವು ಮೊದಲು ತಿಳ್ಕೊಬೇಕಾಗಿರೋದು, ಸತ್ತವರು ನಮ್ಮ ಕುಟುಂಬದಲ್ಲೇ ಹುಟ್ಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡ್ತಕ್ಕಂಥದ್ದು. ಕಟ್ಟಿರೋ ಮನೆ ಒಂದು ಮ್ಯಾಪ್ ಅಂದ್ರೆ ಇಂಜಿನಿಯರ್ ಪ್ಲಾನ್ ಅಥವಾ ಅದರ ಅಳತೆ, ಇದನ್ನ ತಗೊಂಡು ಮುಂದೆ ಏನು ಮಾಡಬೇಕು, ನಿಮ್ಮ ಯಜಮಾನ್ರಿಗೆ ಏನು ಮಾಡಬೇಕಾಗತ್ತೆ, ಎಲ್ಲಿ ಮಾಡಬೇಕಾಗತ್ತೆ, ಇದನ್ನು ತಿಳ್ಕೊಂಡು ಮುಂದುವರಿರಿ. ಇನ್ನೂ 2 ಮಕ್ಕಳು ಮದುವೆ ಆಗಬೇಕು, ಅವ್ರಿಗೆ ಮಕ್ಕಳಾಗಬೇಕು, ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅಮ್ಮ, ಹೋದವ್ರು ಏನಕ್ಕೆ ಹೋಗ್ತಾರೆ ಅಂದ್ರೆ ಇನ್ನೊಂದು ಬಾಕ್ಸ್ ಚೇಂಜ್ ಆಗ್ತಾರೆ, ಅವರೆಲ್ಲ ಹೋಗಲ್ಲ, ಮತ್ತೆ ಸುತ್ತಕೊಂಡು ಇಲ್ಲಿಗೆ ಬರ್ತಾರೆ. ಆದರೆ ಬಾಕ್ಸ್ ಬದಲಾವಣೆ ಆಗಿರುತ್ತೆ ಅಷ್ಟೇ. ಯೋಚನೆ ಮಾಡೋದು, ಅಳೋದನ್ನು ಬಿಡಬೇಕು. ನೀವೆಷ್ಟು ಅಳ್ತೀರಾ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ, ನರಕ ಪ್ರಾಪ್ತಿ ಆಗತ್ತೆ. ಯಾವ ಕಾರಣಕ್ಕೂ ಸತ್ತ ಮನೆಯಲ್ಲಿ ಫೋಟೋ ಮಾಡ್ಕೊಂಡು ಇರಬಾರ್ದು ಅಂತ ಏನಕ್ಕೆ ಕೇಳ್ತೀನಿ ಅಂದರೆ, ಅಳೋದಕ್ಕೆ ಫೋಟೋ ಇಟ್ಕೋಬಾರ್ದು. ಅವ್ರನ್ನ ಮರೆಯೋ ಥರ ಪ್ರಯತ್ನ ಮಾಡಬೇಕೇ ಹೊರತು, ಮನಸ್ಸಲ್ಲಿ ಇಟ್ಕೋಬೇಕೇ ಹೊರತು, ಅಯ್ಯೋ ಹಿಂಗಿದ್ರಲ್ಲ ಹೋಗ್ಬಿಟ್ರಲ್ಲ, ಅಯ್ಯೋ ಹಿಂಗೆ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಮನೆಯಲ್ಲಿ ಸತ್ತವ್ರ ಫೋಟೋ ಇಟ್ಕೋಬಾರ್ದು ಅಂತ ಹೇಳೋ ಉದ್ದೇಶ ಅಷ್ಟೇ. ಇದೆಲ್ಲವೂ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದರ ಅರ್ಥ ಗೊತ್ತಾಗೋದು. ಯೋಚನೆ ಮಾಡೋದನ್ನ ಬಿಟ್ಟು ಅಮ್ಮ, ಮುಂದೆ ಏನಾಗಬೇಕು, ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು, ನಾನು ಆರೋಗ್ಯ ಇರಬೇಕು ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಹೇಳ್ಕೊಡೋಣ, ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಚಳ್ಳಕೆರೆಯಿಂದ ಶೋಭಾ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ತುಲಾ ರಾಶಿ, ಚಿತ್ತಾ ನಕ್ಷತ್ರ, ಧನುರ್ ಲಗ್ನ, ಪಂಚಮಿ ತಿಥಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರಮ್ಮ ನಕ್ಷತ್ರ ಯಾವ್ದು ಹೇಳಿದ್ದೀನು? ಚಿತ್ತಾ ನಕ್ಷತ್ರ ಗುರುಜಿ. ಯಾರ್ದು? ನಂದ ಗುರುಜಿ. ಏನು ಓದಿದ್ಯಾ? ನಾನು BSc ನರ್ಸಿಂಗ್ ಮಾಡಿದ್ದೀನಿ ಗುರುಜಿ. ಓಕೆ, ಎಷ್ಟನೇ ಸಲ ಕರೆ ಮಾಡೋದಿದು? ಇದೇ ಫಸ್ಟ್ ಟೈಮ್ ಗುರುಜಿ. ಏನಕ್ಕೆ ಕರೆ ಮಾಡಿದೆ? ಸಂತಾನಕ್ಕೆ ಗುರುಜಿ ಮಾಡಿದ್ವಿ. ಮದುವೆ ಆಯ್ತಾ? ಹಲೋ ಹಲೋ, ಯೋ ಗುರುಜಿ. ಮದುವೆ ಯಾವಾಗ ಆಯ್ತು? ಮದುವೆ ಆಗಿ 2 ವರ್ಷ ಆಯ್ತು ಗುರುಜಿ. ಯಾವ ವಾರ? ಬುಧವಾರ ಆಗಿತ್ತು ಗುರುಜಿ. ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು ಬುಧವಾರ. ಓಕೆ, ನಿಮ್ಮ ಯಜಮಾನ ನಕ್ಷತ್ರ ಗೊತ್ತಾ? ಹಾ ಗೊತ್ತು ಗುರುಜಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ನಿಮ್ಮ ಮಾವ ಇದ್ದಾರಾ? ನಿಮ್ಮ ಯಜಮಾನ್ರ ಅಪ್ಪ ಇದ್ದಾರೆ? ನಮ್ಮ ಹೋಗಿ 4 ವರ್ಷ ಆಗಿದೆ ಗುರುಜಿ. ನಮ್ಮ ತಂದೆ ಹೋಗಿ 7 ವರ್ಷ ಆಗಿದೆ ಗುರುಜಿ. ಓಕೆ, 2 ಮನೆಯಲ್ಲೂ ಓನರ್ ಆಫು. ನಿನ್ಗೆ ಇದೆಲ್ಲ ನಂಬಿಕೆ ಇದೆಯಾ? ಕೇಳಬೇಕು, ತಿಳ್ಕೊಬೇಕು ಅಂತ ಇತ್ತೀಚೆಗೆ ಬಂತ ಮದ್ದಿತ್ತ? ಇಲ್ಲ ಗುರುಜಿ, ಇತ್ತೀಚೆಗೆ ಬಂದಿರೋದು. ಮತ್ತೆ ಇದೆಲ್ಲ ನಂಬಿಕೆ ಇರಲಿಲ್ಲ? ಇಲ್ಲ ಗುರುಜಿ. ಈಗ ನೀನ್ ತಿಳ್ಕೊಳ್ಳೋ ತನಕ ಎಷ್ಟು ಕಷ್ಟ ಆಗ್ತದೆ ಅಲ್ವಾ? ಓಕೆ, ಇರ್ಲಿ ಗುರುಜಿ. ಮದುವೆ ಆಗಿ 4 ತಿಂಗಳಿಗೆ ಪ್ರೆಗ್ನೆಂಟ್ ಆಗಿದೆ ಗುರುಜಿ. ಅದು ಸರಿ. ಹಾ ಹೇಳು. 6 ತಿಂಗಳಿಗೆ ಅಬಾರ್ಷನ್ ಆಯ್ತು ಗುರುಜಿ. ತುಂಬಾ ಒಳ್ಳೇದಾಯ್ತು ಆಗಿದ್ದು. ಅದಾಗಿದ್ದು ಒಳ್ಳೇದಾಯ್ತು ಅಂದ್ರೆ ಎಷ್ಟು ಜನಕ್ಕೆ ಕೋಪ ಬರ್ತೀಗ? ಅಮ್ಮ ಅದ್ ಹೆಂಗೋ ಹುಟ್ಟಿ ಅದ್ಯಾವ್ದೋ ಕೈಯೋ ಕಾಲೋ ಚತ್ತೋ ಉಸಿರಾಟ ಸರಿ ಇಲ್ವೋ ಮೆದುಳು ಚೆನ್ನಾಗಿರೋದೇ ಹುಟ್ಟಿದ್ದು. ಯಾಕೆ ಬೇಕಾ ಮಗು? ಅಂತ ಮಗು ಬೇಕಾ? ಅದ್ ಹೆಂಗ್ ಅಂತದೇ ಹುಡ್ತದೆ ನಿಮ್ಗೆ ಹೆಂಗ್ ಗೊತ್ತು ಅಂತ ನೀನ್ ಕೇಳ್ತೀಯ ಅಂತ ಅನ್ಕೊಂಡಿದೆ. ಅಲ್ಲ, ಮಗು ಇಂಥದ್ದೇ ಬರುತ್ತೆ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಚಿತ್ತಾ ನಕ್ಷತ್ರ, ಅಯ್ಯೋ ಬೀಜ ಏನಿದು, 3.5 ತಿಂಗಳು ಎಪಿಸೋಡ್ ಮಾಡ್ಬೋದು ಚಿತ್ತಾ ನಕ್ಷತ್ರ ಮಗು ಹುಟ್ಟಿದ್ರೆ. ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ. ಈ ಚಿತ್ತಾ ನಕ್ಷತ್ರ ಹುಟ್ಟಿದ್ರ ಮನಸ್ಥಿತಿ ಹೆಂಗಿರುತ್ತೆ. ಇವರು ಪ್ರಪಂಚ ಸುತ್ತು ಒಂದು ಸುತ್ತು ಬಂದ್ಬಿಡ್ತಾರೆ ಮಾತಾಡೋಷ್ಟೊತ್ತಿಗೆ. 2 ಮಾತಾಡೋದಕ್ಕೆ ಪ್ರಪಂಚನೇ ಒಂದು ಸುತ್ತು ಬಂದ್ಬಿಡ್ತಾರೆ. ಅಷ್ಟು ಸ್ಪೀಡ್ ಮೈಂಡ್ ಚಿತ್ತಾ ನಕ್ಷತ್ರ. ಆ ಸ್ಪೀಡ್ ಮೈಂಡ್ ಆಗಿರೋದಕ್ಕೆ ಇವರಿಗೆ ಯಾವುದು ಕಂಟ್ರೋಲ್ ಸಿಕ್ಕಲ್ಲ.
ಹಣ, ನೆಮ್ಮದಿ ಜೀವಮಾನದಲ್ಲಿ ಸಿಗಲ್ಲ. ಮೈಯೆಲ್ಲ ಉರಿ ಬೇಜಾರು ಅಂದ್ರೆ ಹೇಳ್ಕೊಳಕ್ಕಾಗಲ್ಲ. ಹೆಂಗೆ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಜೀವನ ಸಿಕ್ಕತ್ತೆ, ಸಂತಾನ ಆಗ್ಬೋದು, ನೆಮ್ಮದಿ ಆಗ್ಬೋದು, ಆರೋಗ್ಯ ಆಗ್ಬೋದು, ಹೆಂಗ್ ಸಿಕ್ಕತ್ತೆ ಅಮ್ಮ? ಅರ್ಥ ಆಯ್ತಾ? ಬೇಜಾರ ಹೆಂಗ್ ಸಿಕ್ಕತ್ತೆ ಅಮ್ಮ? ಅರ್ಥ ಆಯ್ತಾ? ಬೇಜಾರಾಯ್ತಾ ನಿಂಗೆ? ಇಲ್ಲ ಗುರುಜಿ, ಅರ್ಥ ಆಯ್ತು. ಯಾಕೆ ಇದೆಲ್ಲ ತಿಳ್ಕೊಳ್ದೆ? ಮಗು ಬೇರೆ ಮೊದಲನೇದಾಗಿ ಮದುವೆ ಮಾಡ್ಕೊಂಡಿದ್ದೆ ಅಪರಾಧ ನೀನು. ಯಾಕೆ ಅಂದ್ರೆ ನಾನು ಮದುವೆ ಮಾಡ್ಕೋಬೇಕಾದ್ರೆ ಓಲ್ಡ್ ಅನ್ನು ರೈಟ್ ಹೇಳ್ತಕ್ಕಂಥವ್ರು ನಾನಾಗಿರ್ತೀನಿ. ಗಂಡ ಹಿಂದೆ ಬರ್ಬೇಕಷ್ಟೇ, ಗಂಡ ಮುಂದೆ ಹೋಗಂಗಿಲ್ಲ ಅಂತಾನೆ ಮದುವೆ ಮಾಡ್ಕೋಬೇಕು. ಗಂಡ ಹಿಂದೆ ಇರಬೇಕು, ಹೆಂಡತಿ ಮುಂದೆ ಇರಬೇಕು. ಚಿತ್ತಾ ನಕ್ಷತ್ರ ಚೆನ್ನಾಗಿರ್ಬೇಕು ಅಂದ್ರೆ ಗಂಡ ಮುಂದೋಯ್ತೀನಿ ಅಂದ್ರೆ ಅಷ್ಟೇ ಎಳ್ಕೊಂಡ್ ಪಡ್ಕೊಂಡ್ ಬೇಜಾರ್ ಮಾಡ್ಕೊಂಡ್ ಕೋಪ ಮಾಡ್ಕೊಂಡು ಅನುಭವಿಸ್ಬೇಕು. ಈಗ ನಿಂದ ಯಾವ್ದಮ್ಮ, ಮುಂದೆನಾ ಹಿಂದೆನಾ? ಗುರುಜಿ ಸದ್ಯಕ್ಕೆ ಹಿಂದೆ ಇದ್ದೀನಿ ಗುರುಜಿ ನಾನು. ವೆರಿ ಗುಡ್. ಹಂಗಾರೆ ಬಚಾವ್ ಆಗ್ಬಿಡ್ತೀಯ ಬಿಡು ನೀನು. ಹಿಂದೆ ಇದ್ದು ಬಿಟ್ರೆ ಬಚಾವ್, ಆದ್ರೆ ಅದು ಮುಂದೆ ಹೋಗಿ ಕರೆಕ್ಟ್ ಆಗಿರ್ಬೇಕು. ಅದೇ ಎಡವಟ್ಟು ಆಗ್ಬಿಟ್ರೆ ಇದು ಎಡವಟ್ಟ ಆದ್ರೆ ಕತೆ ಮುಗಿದೋಗತ್ತೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಗುರುಜಿ 8 ವರ್ಷದ ಗುರುಜಿ, ಅಮ್ಮನ ಮನೆ. ಓಕೆ, ನಿಮ್ಮ ಯಜಮಾನ್ರ ಮನೆ? ಅವ್ರದ್ದು 15 ವರ್ಷದ್ದು ಗುರುಜಿ. ಓಕೆ, ನೀನು ಸ್ನಾನ ಮಾಡ್ತಕ್ಕಂಥ ಸಮಯ ಕರೆಕ್ಟ್ ಇದೆ ಅನ್ಸುತ್ತಾ ನಿಂಗೆ? ಇಲ್ಲ ಗುರುಜಿ, ನಾನು ಮದುವೆಕ್ಕಿಂತ ಮುಂಚೆನೆ 7-7:30 ಮಾಡ್ಕೊಂಡ್ಬಿಡ್ತಿದ್ದೆ ಗುರುಜಿ. ಇತ್ತೀಚೆಗೆ ಮದುವೆ ಆದಂಗಿಂದ ಬೇಜಾರಾಗಿ 10-10:30 ಮಾಡ್ಕೊಂತೀನಿ ಗುರುಜಿ. ಕೆಲಸ ಎಲ್ಲ ಮುಗಿಸಿ ಅಲ್ಲ, 10 ಗಂಟೆಗೆ ಸ್ನಾನ ಮಾಡಿದ್ಮೇಲೆ ಎಂಥ ಮಗು ಹುಟ್ಟಬಹುದು? ನಿನ್ನ ಆರೋಗ್ಯ ನೆಮ್ಮದಿ ಹೆಂಗಿರ್ಬೋದು ಸ್ವಲ್ಪ ಯೋಚನೆ ಮಾಡು. ನಿನಗೆ ದೇಹದಲ್ಲಿ ಉಷ್ಣಾಂಶ ಅನ್ನೋದು ಜಾಸ್ತಿ ಇದೆ ಅಂತ ಅನ್ಸಿದ್ಯಾ? ಗೊತ್ತು ಗುರುಜಿ, ಬಹಳ ಇದು ಬೇಕಾ ಇದು ನಿನಗೆ? ಈ ರೀತಿ ಉಷ್ಣಾಂಶ ಇಟ್ಕೊಂಡ್ರೆ ಮಗು ಹೆಂಗಮ್ಮ ಫಿಕ್ಸ್ ಆಗತ್ತೆ? ತಾಯಿ ಅದು ಎಷ್ಟರ ಮಟ್ಟಕ್ಕೆ ನೀನು ಕಾಪಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಭಯ ಬೀಳ್ಬೇಕಾಗತ್ತೆ ನೀನು, ಇದು ಇರ್ತದೋ ಇಲ್ವೋ ಅಂತ. ಮತ್ತೆ ನೆಕ್ಸ್ಟ್ ಮಾಡ್ಕೊಂಡ್ರು ಹಂಗೆ ಆದ್ರೆ ನಿನ್ನ ಲೈಫಿನ ಕತೆ ಏನು? ನಿನ್ನ ದೇಹವನ್ನ ಸರಿ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು ಗುರುಜಿ. ಸರಿ ಮಾಡ್ಕೊಳ್ಳದೆ ಮಗು ಮಾಡ್ಕೊಂಡಿದ್ದಕ್ಕೆ ಹೋಗಿದ್ದಕ್ಕೆ ಸರಿ ಹೋಯ್ತು ಅಂತ ಹೇಳಿದ್ ನಾನು. ಗೊತ್ತಾಯ್ತು ಗುರುಜಿ, ಅರ್ಥ ಆಯ್ತು ಗುರುಜಿ. ಅರ್ಥ ಆಯ್ತಾ? ಖುಷಿಯಾಗಿರೋ, ಯೋಚನೆ ಮಾಡಬೇಡ. ನಾನು ದೇಹವನ್ನ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಖುಷಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಾನು ಇರ್ತೀನಿ. ಸ್ಕಿನ್ ಅಲರ್ಜಿ ನಿನಗೆ ಗೊತ್ತಾಗಿದೆಯಾ? ಗುರುಜಿ, ಇವಾಗ ಪಿಗ್ಮೆಂಟೇಶನ್ ಫೇಸ್ ತುಂಬಾ ಇದೆ ಗುರುಜಿ. ಇದು ಈ ರೋಗ ಇದೆಯಲ್ಲಮ್ಮ, ಅದು ಹೆಣ್ಣು ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಬಂದು ಬಿಟ್ರೆ ಅವ್ರು ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟದಲ್ಲ ಎಷ್ಟು ಜನ್ಮದ ಕರ್ಮಾನೋ ಅಂತ ಅನುಭವಿಸ್ಕೊಂಡೇ ಹೋಗ್ಬೇಕು. ಯಾಕೆ ಅಂದ್ರೆ ದೇಹ ಕಂಪ್ಲೀಟ್ ಆಗಿ ಎಲ್ಲ ಶಿಥಿಲತೆ ಒಂದಾಗ್ಬಿಟ್ಟಿರುತ್ತೆ. ಚರ್ಮ ರೋಗ ಬರುವಂತ ಕಾರಣ ಚರ್ಮ ರೋಗ ಅಂತ ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತದ್ದು ಎಲ್ಲೇ ಯಾವುದೇ ಜಾಗದಲ್ಲಿ ಏನೇ ಆಗ್ಲಿ ಹೇಳ್ಕೊಳಕ್ ಆಗದೆ ಇರತಕ್ಕಂತ ಹಿಂಸೆ ನರಕ ಯಾವುದು ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಿದೆ. ಇದನ್ನ ನಾವು ಯಾಕೆ ತಿಳ್ಕೋಬೇಕಾಗಿರ್ತು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಈ ತಡವಾಗಿ ಊಟ ಮಾಡೋದು, ತಡವಾಗಿ ಮಲಗೋದು, ತಡವಾಗಿ ಏಳೋರು ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳೆಲ್ಲ ಈ ತರದೇ ಹುಟ್ಟೋದು. ತಡವಾಗಿ ಮಲ್ಕೊಳ್ಳೋದ್ರು ಲೇಟಾಗಿ, ಬೆಳಿಗ್ಗೆ ತಡವಾಗಿ ಹೇಳೋದು, ಯಾವಾಗಲೂ ಒಂದ್ಸಲ ತಿನ್ನೋದು, ಈ ರೀತಿಯ ಕುಟುಂಬ ಇದೆ ಇವರ ತಂದೆ ತಾಯಿ ಮನೆಯಲ್ಲಿ. ಈಗ ಈ ಚಿತ್ತಾ ನಕ್ಷತ್ರಕ್ಕೆ ಬರಬೇಕಾದ್ರೆ ನಾವಿಬ್ರು ಏನ್ ತಪ್ಪು ಮಾಡಿದೀವಿ, ನಮ್ಮ ಕುಟುಂಬ ಏನ್ ತಿಳ್ಕೊಂಡೈತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಮದುವೆ ಮಾಡಿಸೋ ಪುರೋಹಿತನಿಗೆ ಇದೆಲ್ಲ ಹೇಳಿ ಸರಿ ಮಾಡಬೇಕು ಹೆಣ್ಣು ಗಂಡು ಅಂತ ಪುರೋಹಿತನಿಗೆ ಗೊತ್ತಿಲ್ಲ. ಈಗ ಇವ್ರ ಪಾಪ ಓದವ್ರು ಇಷ್ಟುದ್ದ, ಆ ಓದೋದ್ರಲ್ಲಿ ಚರ್ಮ ರೋಗ ಏನಕ್ಕೆ ಬರುತ್ತೆ, ಮತ್ತೆ ಈಟ್ ಜಾಸ್ತಿ ಯಾಕಾಗತ್ತೆ, ನೀರು ಕುಡಿದ್ರೆ ಏನಾಗತ್ತೆ, ಇದೆಲ್ಲ ವಿಚಾರ ಬೇರೆ ಬೇರೆ ಇರುತ್ತೆ. ದೈಹಿಕವಾಗಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ವಿಚಾರ ಮೆಡಿಕಲ್ ಅಲ್ಲಿ ನಿಮ್ಗೆ ಅಷ್ಟು ಸುಲಭವಾಗಿ ಸಿಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಏನ್ ಕೇಳ್ತಾರೆ, ನಿಮ್ಗೆ ಏನಾಗತ್ತೆ ಅಂತ ಕೇಳ್ತಾರೆ, ಬರ್ಕೊಡ್ತಾರೆ. ಏನಕ್ಕಾಗೈತೆ ಅನ್ನೋದು ನೀವು ತಿಳ್ಕೊಬೇಕಾಗಿರೋದು. ಮತ್ತೆ ಇಲ್ಲಿ ಬೇಕಾಗಿರೋ ಉದ್ದೇಶ ಏನು ಅಂದ್ರೆ, ಏನೇ ಬರ್ಲಿ ಪದೇ ಪದೇ ನೆಗಡಿ ಬರುತ್ತೆ, ಪದೇ ಪದೇ ಕೆಮ್ಮು ಬರುತ್ತೆ, ಪದೇ ಪದೇ ಜ್ವರ ಬರುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ಇದೆಲ್ಲವೂ ಕೂಡ ನಿಮ್ಮ ದೇಹದ ಚರಿತ್ರೆಯನ್ನು ತೋರಿಸೋದಕ್ಕೆ ಒಂದು ಐಡೆಂಟಿಟಿ ಇದು, ಗುರುತು. ಆ ಗುರುತನ್ನ ರೋಗ ಅನ್ಕೊಳ್ಳೋದಲ್ಲ. ಈ ಗುರುತಿಗೆ ಕಾರಣ ಎಲ್ಲಿ ಅಂತ ಮೆಡಿಕಲ್ ಅಲ್ಲಿ ಜಾಗ ಇಲ್ಲ, ಜಾಗ ಇಲ್ವೇ ಇಲ್ಲ ಮೆಡಿಕಲ್ ಅಲ್ಲಿ. ರೋಗ ಬಂದಿದೆ ಅಂದ್ರೆ ಮೆಡಿಸಿನ್ ಉಂಟು, ರೋಗ ಏನಕ್ಕೆ ಬಂದಿದೆ ಅಂದ್ರೆ ಕ್ವಶನ್ ಮಾರ್ಕೆ. ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ದೇಹಕ್ಕೆ ರೋಗ ಬಂದಿರತಕ್ಕಂಥದಕ್ಕೆ ಐಡೆಂಟಿಫೈ ಮಾಡ್ತಕ್ಕಂಥದಕ್ಕೆ ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಯಾವ ಕಾರಣಕ್ಕೂ ಆಗಿಲ್ಲ, ಆಗೋದು ಇಲ್ಲ. ಹಂಗಿದ್ರೆ ಕ್ಯಾನ್ಸರ್ಗೆ ಕಂಡುಹಿಡಿಬಹುದಾಗಿತ್ತು, ಆಗಿಲ್ಲ. ಶುಗರ್ ಹಾಗೆ ಇದೆ, ಹೌದಾ? ಯಾವುದಕ್ಕಾಗಿದೆ ಇಲ್ಲಿ, ಯಾವುದಕ್ಕೂ ಆಗಿಲ್ಲ. ಆದ್ರೂ ನಾವು ನಮ್ಮ ಮಂಡತನ ಬಿಟ್ಟಿಲ್ಲ. ಬಿಡ ಡಾಕ್ಟರ್ ಹತ್ರ ಹೋದ್ರೆ ಸಿಗತ್ತೆ. ಡಾಕ್ಟರ್ ತಪ್ಪಲ್ಲ ಇಲ್ಲಿ. ನಮಗೆ
ಎಷ್ಟು ಕಾಯಿಲೆಗಳಿದೆ ಅಷ್ಟು ಮೆಡಿಸಿನ್ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ, ವಿಶ್ವದಲ್ಲೇ ಇಲ್ಲ. ಅಷ್ಟೊಂದು ಕಾಯಿಲೆಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಡೇಂಜರ್ ಝೋನ್ ಅಲ್ಲಿ ನಾವಿದೀವಿ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಯಾಕೆ ಅಂದ್ರೆ ಮೂಲನೇ ಗೊತ್ತಿಲ್ಲದೆ ಬದುಕೋದ್ರೆ ಇದಿಷ್ಟೇ ಕಾಯಿಲೆಗಳು, ವಿಚಿತ್ರವಾದ ಕಾಯಿಲೆಗಳ ಹೆಸರು ಇಟ್ಟುಕೊಂಡು ನೀವು ಬದುಕ್ತಾ ಇದ್ದೀರಾ ಅಂತ ನೀವೇ ತಿಳ್ಕೋಬೇಕು. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ, ನಾವು ಡೇಂಜರ್ ಝೋನ್ ಅಲ್ಲಿ ಇದೀವಿ ಅಂತ ಪ್ರತಿಯೊಬ್ರು ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ, ಮದುವೆ ಮಾಡಿ ಮಕ್ಕಳಿಗೆ ಹೆಸರಿಡಿ, ನೀವೇನೇ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ತಿಳ್ಕೋಬೇಕು. ಒಳ್ಳೇದಾಗ್ಲಿ. ಅಮ್ಮ, ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಮಗು ಒಂದೇ ಸಾಕ, ಕುಟುಂಬನೂ ಚೆನ್ನಾಗಿರ್ಬೇಕು, ನಾನು ಆರೋಗ್ಯ ಇರಬೇಕು ಅಂತ ಅಂತೀಯಾ? ಇರ್ಬೇಕು ಗುರುಜಿ, ಕುಟುಂಬ ಎಲ್ಲರೂ ಚೆನ್ನಾಗಿದ್ದಾರೆ ಗುರುಜಿ, ನಾವು ಚೆನ್ನಾಗಿರೋದು. ಈಗ ಇದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ಆದ್ರೆ ನಿನ್ನ ಕುಂಡಲಿ, ನಿಮ್ಮ ಯಜಮಾನ್ರ ಕುಂಡಲಿ ತಗೊಂಡು ಮಗು ಹುಟ್ಟಿದರೆ ಯಾವ ರೀತಿಯಲ್ಲಿ ಮಗು ಮೈನಸ್ ಪ್ಲಸ್ ಇರುತ್ತೆ, ಅದಕ್ಕೆ ನಾವು ರಿಪೇರಿ ಏನ್ ಮಾಡ್ಕೋಬೇಕು ಊಟದಲ್ಲಿ ಈ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥ ವಿಚಾರವನ್ನ ಮಾಡು. ತೃಪ್ತಿಕರವಾಗಿ ನಿದ್ದೆ ಮಾಡಬೇಕು. ಒಳ್ಳೆ ನಿದ್ದೆ ಮಾಡ್ತಕ್ಕಂಥ ರೀತಿಯನ್ನ ಮೊದಲು ತಿಳ್ಕೊ. ಕರೆಕ್ಟ್ ಟೈಮ್ ಊಟ ಮಾಡೋದು ಕಲ್ತ್ಕೋ. ಒಳ್ಳೆ ಸೌಂದರ್ಯವಾದ ಜ್ಞಾನವಂತ ಮಗುವನ್ನ ಪಡ್ಕೋಬಹುದು. ಯಾವುದೋ ಒಂದು ಮಗು ಬೇಕಾ, ಚೆನ್ನಾಗಿರೋ ಮಗು ಬೇಕಾ? ಚೆನ್ನಾಗಿರೋದು ಮಗು ಬೇಕು. ಹಂಗಿದ್ದ ಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಹೇಳ್ಕೊಡೋಣ, ಯೋಚನೆ ಮಾಡಬೇಡ. ನಿಮ್ ಗಂಡನ ಫಸ್ಟ್ ರಿಪೇರಿ ಮಾಡು. ನೋಡ್ರಿ, ಒಳ್ಳೆ ಮಗು ಪಡ್ಕೊಳ್ಳೋಣ, ಟ್ರೈನಿಂಗ್ ಕ್ಲಾಸ್ ಇದೆ, ಬನ್ನಿ ಹೋಗೋಣ ಅಂತ ಕರ್ಕೊಂಬ, ಹೇಳ್ಕೊಡೋಣ, ನೀನು ತಿಳ್ಕೊ. ಒಳ್ಳೇದಾಗ್ಲಿ.